ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸಿದ್ದು ಲೋಕ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಫ್ರೆಂಡ್ಸ್, ನಾವು ಈಗ ಬೆಳಿಗ್ಗೆ ಎದ್ದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮು ಪಾರ್ಕಿಗೆ ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಅರಳಿದ ಹೂವು ಯಾವ ಥರ ಕೆಳಗಡೆ ಬಿದ್ದೈತೆ. ಸೂಪರ್. ಬೆಂಗಳೂರಲ್ಲಿ ಯಾವ ಥರ ಬಿಲ್ಡಿಂಗ್ ಇದೆ, ಯಾವ ಥರ ವೆದರ್ ಇದೆ. ಇವಾಗಲೇ ಸಣ್ಣ ಮಳೆ ಬರೋ ಥರ ಐತೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ನೋಡಿ, ಇಲ್ಲಿ BBMP ಆಫೀಸ್ ಇದೆ, ನಗರ ಕೇಂದ್ರ ಗ್ರಂಥಾಲಯ ಅಂತ ಹೇಳಿ. ಹೋಗ್ತಾ ಇರೋದು ಪಾರ್ಕ್ ಇದೆ ಎದುರುಗಡೆ ಇರೋದು. ಇಲ್ಲಿ ಹೋಗಿ ವಾಕಿಂಗ್ ಮಾಡಿ ಬರೋಣ ಅಂತ ಮಾಡಿದ್ದೀವಿ. ಏನಪ್ಪ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ವಾಕಿಂಗ್ ಮಾಡಬೇಕು, ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತಿಗೆ ಒಳ್ಳೇದು ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮರ ಗಿಡಗಳ ವಯಸ್ಸು ಯಾವ ತರ ಚೆನ್ನಾಗಿ ಕಾಣ್ತೈತೆ. ಮತ್ತೆ ಈ ತರ ಸುಂದರವಾದ ಪ್ರಕೃತಿಯಲ್ಲಿ ಕುಂತ್ರೆ ಯಾವ ಟೆನ್ಷನ್ ಇರಲ್ಲ. ಮತ್ತಂತಾರೆ ಏನ್ ಟೆನ್ಷನ್ ಇದ್ರು ಎಲ್ಲ ಇಂತಲ್ಲಿ ಬಂದ್ರೆ ಎಲ್ಲ ಹೋಗ್ಬಿಡುತ್ತೆ. ತರ ನೋಡಿ, ಇಲ್ಲೆಲ್ಲ ವಾಕ್ ಮಾಡ್ತಾ ಇದ್ದಾರೆ. ಇದು ಮಿನಿ ಪಾರ್ಕ್. ಇದು ಇಲ್ಲೆಲ್ಲ ಗಾಡಿಗಳು ನಿಂತಿದೆ. ಇದು ಪಾರ್ಕ್. ಇದು ಒಳಗಡೆ ಇರೋದು ನೋಡಿ. ಇಷ್ಟರಲ್ಲೇ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅರಳಿದೆ ಅರಳಿದೆ ನೋಡಿ ಬ್ರೋ, ಇಲ್ಲ ಇರೋದು ಗೈಸ್. ಇದು ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸ್. ಇದು ಪಾರ್ಕ್ ನೋಡಿ, ಈ ತರ ಇದೆ ಪಾರ್ಕ್. ಇದು ನಾವು ಈಗ ಒಳಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈ ಸಿಂಹ ನೋಡಿದ್ರೆ ನಮ್ಗೆ ಸಿಂಹಾದ್ರಿ ಸಿಂಹ ಫಿಲಂ ನೆನಪಾಯ್ತು. ಮತ್ತೆ ಈ ಕಡೆ ಒಂದಿರೋದು ನೋಡಿ, ಸಿಂಹಾದ್ರಿ ಸಿಂಹ. ಇದು ಸೂಪರ್ ಮಾಡಿದ್ದಾರೆ, ಸೂಪರ್ ಆಗಿರೋದು. ಇದು ವಾಟರ್. ಇದು ಒಳಗಡೆ ಮೀನ ಇದೆ. ನಾವು ಫ್ರೆಂಡ್ಸ್ ಈಗ ಹೋಗ್ತಾ ಇರೋದು, ನಾನು ವಾಕಿಂಗ್ ಮಾಡಕ್ಕೆ ಹೋಗ್ತಾ ಇರೋದು. ನೋಡೋಣ, ನಾವು ಒಂದ್ ರೌಂಡ್ ತಿರುಗಿ ಬರೋಣ. ನಾವು ಊರಲ್ಲಿ ಏನಾದ್ರು ಯಾವ ರೀತಿ ಆದ್ರೂ ವಾಕಿಂಗ್ ಆದ್ರೂ ಮಾಡಲ್ಲ. ಅಲ್ಲೆಲ್ಲ ಕೆಲಸ ಮಾಡೋದ್ರಾಗೆ ದೊಡ್ಡ ವಾಕಿಂಗ್ ಆಗಿರುತ್ತೆ. ಇಲ್ಲಿ ಏನಾದ ಈ ತರ ವಾಕಿಂಗ್ ಅದು ಮಾಡೋದು ನೋಡಿ, ನಾವು ಏನಾದ ಬೆಂಗಳೂರಲ್ಲಿ ವಾಕಿಂಗ್ ಮಾಡಿ ಈ ತರ ಪರಿಸರ ಎಲ್ಲ ನೋಡೋಣ ಅಂತ ಹೇಳಿ ಬಂದಿದ್ದೇವೆ ನಾವು ಪಾರ್ಕಿಗೆ. ನೋಡೋಣ ಯಾವ ರೀತಿ ಇರುತ್ತೆ, ಏನಿರುತ್ತೆ ಅಂತ ಹೇಳಿ. ಸೂಪರ್ ಆಗಿದೆ, ಸೂಪರ್. ಅಲ್ಲಿ ಮೀನುಗಳು ಯಾವ ರೀತಿ ಸಾಕಿದ್ದಾರೆ, ಸೂಪರ್ ಇದೆ. ಎಷ್ಟು ದೊಡ್ಡದಾಗಿರುತ್ತೆ ಮೀನ ಇದೆ. ನಮ್ಮ ಕಡೆಯಲ್ಲೆಲ್ಲ ಬಾವಿಯಲ್ಲಿ, ಕೆರೆಯಲ್ಲಿ ಎಲ್ಲ ಕಡೆ ನೋಡ್ತೀವಿ. ಇಲ್ಲಿ ಸಿಂಹ ನೋಡ್ತಿರೋದು ನೋಡಿ ನಮ್ಗೆ ರಿಯಲಿ ಸಿಂಹ ನೋಡಿದಂಗೆ ಆಯ್ತು. ಸೂಪರ್ ಮಾಡಿದ್ದಾರೆ. ಕಲರ್ ಕೂಡ ಸೂಪರ್ ಹಾಕಿದ್ದಾರೆ. ಮತ್ತೆ ಇಲ್ಲಿ ವಾಟರ್ ಅಲ್ಲಿ ಮೀನು ಅದು ಸೂಪರ್ ಆಗಿ ಮಾಡಿದ್ದಾರೆ. ಗಾರ್ಡನ್ ಅಲ್ಲಿ ನೋಡೋಕೆ ಎರಡು ಕಾಣಿಸ್ತಾ ಇಲ್ಲಿ. ಅಯ್ಯೋ, ಎಂತ ಮೀನ್ ಐತೆ ಇಲ್ಲಿ. ಓ ಬ್ರೋ, ಎಷ್ಟಿದೆ ಮೀನು ಇಲ್ಲಿ ನೋಡಿ, ಎಷ್ಟು ದೊಡ್ಡ ಮೀನ್ ಐತೆ ಇಲ್ಲಿ. ಈ ಕಡೆ ನೋಡಿ, ಈಗ ಸೂಪರ್ ಆಗಿದೆ. ನೀರೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಗಾರ್ಡನ್ ಅಲ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದೈತೆ ಮೀನದು. ಸೂಪರ್ ಮಾಡಿದ್ದಾರೆ, ಸೂಪರ್. ಒಂದೊಂದು ಪಾರ್ಕ್ ಅಲ್ಲಿ ಈ ತರ ಮೇಲ್ಗಡೆಯಿಂದ ನೀರು ಬರುತ್ತೆ. ಇಲ್ಲಿ ಏನಾದ ನೀರು ಆಫ್ ಮಾಡಿರ್ಬೋದು ಮೇಲ್ಗಡೆಯಿಂದ. ಸೂಪರ್ ಆಗಿದೆ, ಸೂಪರ್ ವೆದರ್, ಸೂಪರ್. ಮರ ಗಿಡಗಳ ವೈಬ್ ನೋಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಒಂಥರ ಏನೋ ನೋಡೋಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಎಲ್ಲ ಕೆಲ್ಸಕ್ಕೆ ಹೋದಲ್ಲೆಲ್ಲ ಟೆನ್ಷನ್ ಇದ್ರೆ ಇಲ್ಲಿ ಮಾತ್ರ ಈ ತರ ಬಂದಲ್ಲೆಲ್ಲ ಟೆನ್ಷನ್ ಏನಿರೋದಿಲ್ಲ. ಒಂದೇ ರೀತಿಗೆಲ್ಲ ಹೋಗ್ಬಿಡುತ್ತೆ. ಎಲ್ಲ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಜೋಕಾಲಿ ಇದೆ. ಈ ನಮ್ ಕಡೆ ಜಾರಬಂಡಿ ಇದೆ. ಇದು ಮತ್ತಂದ್ರೆ ಇದು ಎಲ್ಲ ವೆರೈಟಿ ಆಟ ಆಡೋದಕ್ಕೆ ಹಾಕಿದ್ದಾರೆ ಚಿಕ್ಕ ಮಕ್ಕಳಿಗೆ. ಸೂಪರ್ ಆಗಿ ಮಾಡಿದ್ದಾರೆ. ಇಲ್ಲಿ ಕೂಡೋಕ್ ಬೇರೆ ಸೀಟ್ ಬೇರೆ ಇಟ್ಟಿದ್ದಾರೆ. ಕೂತ್ಕೊಂಡ್ರೆ ಕೂತ್ಕೋಬಹುದು.
ಸೂಪರ್ ಆಗಿ ಮಾಡಿದ್ದಾರೆ. ಚಿಕ್ಕಮಕ್ಳು ಸಾಯಂಕಾಲ ಎಲ್ಲ ನೋಡಿದೀವಿ ಒಂದ್ಸಲ. ಹುಡುಗರೆಲ್ಲ ಬಂದು ಚೆನ್ನಾಗಿ ಆಟ ಆಡೋದು, ಎಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಆಟ ಆಡೋದು, ಇದೆಲ್ಲ ರೀತಿ ನಮ್ಮ ಕಡೆ ನೋಡ್ತಾ ಇದ್ರೆ ನಾವು ಎಲ್ಲ ಚಿಕ್ಕವರಿದ್ದಾಗ ಇದೇ ಆಟ ಆಡಿದ್ದು ನಮ್ಮೂರಲ್ಲಿ. ಅಂದ್ರೆ ಎಷ್ಟೊಂದು ಮೆಟೀರಿಯಲ್ ಇರೋದಿಲ್ಲ. ನಾವು ಜಾರಬಂಡಿ ಆಡಿದೀವಿ ಅಷ್ಟೇ, ಜೋಕಾಲಿ ಆಡಿದೀವಿ, ಇಷ್ಟೇ ಆಡಿರೋದು ನಾವು. ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಯಾವ ರೀತಿ ಎಲ್ಲ ಯೋಗ ಹೇಳ್ಕೊಡ್ತಾ ಇದ್ದಾರೆ. ನಮಗೂ ಸ್ಕೂಲಲ್ಲಿ ಇದ್ದಾಗ ಇದೇ ರೀತಿ ಎಲ್ಲ ಮಾಡಿಸ್ತಾ ಇದ್ರು. ಅಂದ್ರೆ ಸಿಟಿ ಲೈಫೇ ಬೇರೆ, ಹಳ್ಳಿ ಲೈಫೇ ಬೇರೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಎಲ್ಲ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಆಟ ಆಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಸೂಪರ್ ಆಗಿದೆ, ಸೂಪರ್ ಪ್ರಾಕ್ಟೀಸು, ಚೆನ್ನಾಗಿರುತ್ತೆ. ಒಂಥರ ನಾವು ಸ್ಕೂಲ್ಗೆ ಹೋಗುವಾಗ ಇದೇ ರೀತಿ ಆಡ್ತಾ ಇದ್ದೆವು. ಅಂದ್ರೆ ಬಾಸ್ಕೆಟ್ಬಾಲ್ ಎಲ್ಲ ಆಡ್ತಾ ಇರಲಿಲ್ಲ, ಸುಮ್ಮನೆ ಕೇಳಿದೆವು. ಇಲ್ಲಿ ರಿಯಲ್ ಆಗಿ ನೋಡ್ತಾ ಇರೋದು. ಸೂಪರ್ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಎಲ್ಲ ಕೂತ್ಕೊಳ್ಳೋಕೆ ಸೀಟ್ ಹಾಕಿದ್ದಾರೆ, ಮತ್ತೆ ಕೂಡೋ ಕುರ್ಚಿ ಮಾಡಿದ್ದಾರೆ. ಕೂಡಂಗಿದ್ರೆ ಕೂಡ್ಬೋದು, ಕುಂತು ಆರಾಮ್ಸೆ ರೆಸ್ಟ್ ತಗೊಂಡು ಹೋಗ್ಬೋದು ರೂಮ್ಗೆ. ಫ್ರೆಂಡ್ಸ್, ಇಲ್ಲಿ ಗಾರ್ಡನ್ ನೋಡ್ತಾ ಇದ್ರೆ ಒಂಥರ ಫಾರೆಸ್ಟ್ ನೋಡಿದಂಗೆ ಆಗ್ತಾ ಇದೆ ನಮಗೆ. ಸೂಪರ್. BBMP ಆಫೀಸ್ ಅವರಿಗೆ ಮತ್ತೆ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಸೂಪರ್. ನೋಡಿ, ಈ ನಾಯಿ ಕೂಡ ಎಲ್ಲ ಇಂಥ ಸುಂದರ ಪ್ರಕೃತಿಯಲ್ಲಿ ಬಂದು ಅದು ವಾಕಿಂಗ್ ಮಾಡ್ತಾ ಇದೆ. ಸೂಪರ್ ಆಗಿದೆ. ಅದಕ್ಕೂ ಏನಾದ ಗಾರ್ಡನ್ ಇಷ್ಟ ಆಗಿದೆ ಅನ್ಸುತ್ತೆ. ಎಲ್ಲ ಫುಲ್ ಖಾಲಿ ಖಾಲಿ ಇದೆ. ಇನ್ನೂ 1 hour ಅಲ್ಲಿ ಇದೇ ರೋಡಲ್ಲಿ ಬಂದ್ರೆ ನಮಗೆ ನಡೆಯಕ್ಕೆ ಜಾಗ ಇರಲ್ಲ, ಆ ರೀತಿ ಟ್ರಾಫಿಕ್ ಆಗಿಬಿಡುತ್ತೆ. ತರಕಾರಿ ಅಂಗಡಿನೇ ಯಾವ ಒಂದು ಮಾಲ್ ತರ ಐತೆ ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಇದು ಬಿಲ್ಡಿಂಗ್ ಕಟ್ತಾ ಇರೋದು ಯಾವ ರೀತಿ ಸೇಫ್ ಮಾಡಿ ಕಟ್ತಾರೋ ಗೊತ್ತಿಲ್ಲ. ನೋಡಿ, ಸ್ವಲ್ಪ ಸ್ವಲ್ಪ ಎಲ್ಲ ಟ್ರಾಫಿಕ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಆಮೇಲೆ ನಡೆಯಕ್ಕೆ ದಾರಿನೇ ಸಿಗಲ್ಲ, ಆಮೇಲೆ ಆ ತರ ಆಗ್ಬಿಡುತ್ತೆ. ಇಲ್ಲಿ ಒಂದು ದೇವಸ್ಥಾನ ಬಂತು. ಈ ದೇವಸ್ಥಾನ ನೋಡಿದೇವೆ ನಾವು, ಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ದು. ಈ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ದೇವರುಗಳಿದೆ. ಗಣೇಶ ಇದೆ, ಶಿವ ಇದೆ, ಪಾರ್ವತಿ ಇದೆ, ಮತ್ತೆ ಇನ್ನು ಹಲವಾರು ದೇವರುಗಳಿದ್ದಾವೆ. ಸೂಪರ್ ಆಗಿದೆ ದೇವಸ್ಥಾನ. ಇದು ಎಂಟ್ರೆನ್ಸ್ ಇದೆ. ಇದು ಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಿದೆ, ಎಂಟ್ರೆನ್ಸ್ ಒಳಗಡೆ ಹೋಗೋದು. ಇಲ್ಲಿ ಶಿವರಾತ್ರಿ ಬಂದ್ರೆ ಫುಲ್ ಟ್ರಾಫಿಕ್, ಮತ್ತೆ ಫುಲ್ ಜನ ಇರ್ತಾರೆ. ಶಿವರಾತ್ರಿ ಎಲ್ಲ ಫುಲ್ ಚೆನ್ನಾಗಿ ಪೂಜೆ ಮಾಡ್ತಾರೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಾ ಬಾ, ಓಯ್, ನೋಡಿದ್ರೆ ಕರೆದ್ರೆ ಬರಲ್ಲ ಅವನ ನಾಯಿ. ನೋಡು ಯಾವ ತರ ಇದೆ, ಬಾ, ಬರ್ತಾ ಇಲ್ಲ ನೋಡಿಲ್ಲ. ಆಕಳು ನೋಡಿ, ಬಂದ 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 ಕೋಲೆ ಬಸವ. ಫ್ರೆಂಡ್ಸ್, ಇದು ಎಷ್ಟು ಎತ್ತರವಾಗಿದೆ. ಈ ರೀತಿ ಯಾವ ರೀತಿ ಮನೆ ಕಟ್ಟಿದ್ದಾರೆ, ಯಾವ ರೀತಿ ರೋಡ್ ಮಾಡಿದ್ದಾರೆ, ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿ ಎತ್ತರವಾಗಿ ಗುಡ್ಡ ಇದ್ದಂಗೆ ಇದೆ ಅಪ್ಪ, ನೋಡಕ್ ಆಗ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ ಎಲ್ಲ ಏರ್ಬೇಕಾದ್ರೆ ನಮ್ ಕಾಲ್ ನೋವು ಬಂದ್ ನೋಡದೆ. ಒಮ್ಮೆ ಒಂದ್ ಬೆಟ್ಟ ಹತ್ತಿದಂಗ ಆಗತ್ತೆ ಅಪ್ಪ. ಫ್ರೆಂಡ್ಸ್, ನಾವು ನಮ್ ಬ್ರದರ್ ಹೋಗಿ ಬಂದಿದ್ದೇವೆ. ಈಗ ರೂಮಿಗೆ ಹೋಗ್ತಾ ಇದೀವಿ ನಾವು. ಈಗ ತಾನೇ ರೂಮಲ್ಲಿ ಬಂದಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.